ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಗುರುವಾರದಂದು ಜರುಗಲಿರುವ ಬಕ್ರೀದ್ ಹಬ್ಬದ ನಿಮಿತ್ತ ಝಳಕಿ ಠಾಣಾ ವ್ಯಾಪ್ತಿಗೆ ಬರುವ 27 ಗ್ರಾಮಗಳ ಮುಖಂಡರನ್ನು ಕರೆದು ಠಾಣಾ ಆವರಣದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಗಲಾಟೆ ಮಾಡುವುದು, ಅಹಿತಕರವಾಗಿ ಮಾತನಾಡುವುದು ಕಂಡು ಬಂದಲ್ಲಿ ಅಂತಹ ವ್ಯಕ್ತಿಗಳ ಮೇಲೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ರೀತಿಯ ಸಮಸ್ಯೆ ಆದಲ್ಲಿ ನಿಮ್ಮ ಗ್ರಾಮದ ಬೀಟ್ ರವರನ್ನು ಸಂಪರ್ಕಿಸಿ ಅಥವಾ 112ಗೆ ಕರೆ ಮಾಡಿ ತಿಳಿಸಿ. ಕೂಡಲೇ ನಮ್ಮ ಸಿಬ್ಬಂದಿಗಳು ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯೋಜನೆ ಮಾಡಲಾಗಿದೆ. ಯಾವುದೇ ಜಾತಿ ನಿಂದನೆ, ಜಗಳವಾಡದೆ ಶಾಂತಿ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿ ಎಂದು ಠಾಣಾ ಅಧಿಕಾರಿಗಳು ಮಂಜುನಾಥ್ ತಿರ್ಕನ್ ಅವರು ತಿಳಿಸಿದರು. ಆದ್ದರಿಂದ ಏನಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಇಂಪಾರ್ಟೆಂಟು. ಇದನ್ನು ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ಅಂತಂದ್ರೆ ಯಾವ್ದಾರು ಒಂದು ಈಗ ನಿಮ್ಗೆ ನಮ್ಮ ಜಳಕಿ ವ್ಯಾಪ್ತಿಯೊಳಗೆ ತೊಗೊಳ್ಳೋಣ. ಇದು ಯಾವುದೇ ರೀತಿ ಏನಪ್ಪ ಅಂದ್ರೆ ಗದ್ದ ಗಲಾಟೆ ಇಲ್ಲ. ಹಿಂದೂ ಮುಸ್ಲಿಮ್ ಎಲ್ಲ ಬಾಯಿ ಥರ ಇದೆ ರೀ. ಯಾರೋ ಒಬ್ಬ ಹುಡುಗ ಏನು ಮಾಡಿಬಿಡ್ತಾನಪ್ಪ ಅಂತಂದ್ರೆ ಯಾವುದೋ ಒಂದು ಈಗ ಮುಸ್ಲಿಮ್ ಜನಾಂಗ ಸಂಬಂಧಪಟ್ಟಂಗೆ ಯಾವುದೋ ಒಂದು ಸುಳ್ಳು ಏನು ಮಾಡಿಬಿಡ್ತಾನಪ್ಪ ಅಂದ್ರೆ ಅದನ್ನು ಶೇರ್ ಮಾಡಿಬಿಡ್ತಾನೆ. ಅಬು ವೆಟ್ ಮೆಡಿಕಲ್ ನಮ್ಮಲ್ಲಿ ಎಲ್ಲಾ ತರಹದ ಪಶು ಪ್ರಾಣಿಗಳ ಔಷಧಿಗಳು ಹಾಗೂ ಪೆಟ್ ಫುಡ್ ಯೋಗ್ಯ ದರದಲ್ಲಿ ಸಿಗುತ್ತವೆ. ಸಂಪರ್ಕಿಸಿ. ಬಸ್ ನಿಲ್ದಾಣ ಹಿಂದುಗಡೆ, ತೌಹೀದ್ ಮಸ್ಜಿದ್ ಹತ್ತಿರ, ಸಿಂದಗಿ. ಕರೆ ಮಾಡಿ 9900803416. ಶೇರ್ ಮಾಡಿದಾಗ ಎಲ್ಲರಿಗೆ ಶೇರ್ ಆದಾಗ ಏನಾಗುತ್ತಪ್ಪ ತಲೆಗೆ ಏನು ಬಂದ್ಬಿಡ್ತದೆ, ಈ ಥರ ಮಾಡಕತ್ತಾರೆ ಇವರು ಅಂತೇಳಿ ತಪ್ಪು ಭಾವನೆ ಹೋಗ್ಬಿಡ್ತೈತಿ. ಆ ತಪ್ಪು ಕಲ್ಪನೆ ಹೋಗೋಣ ಅವ್ರು ಏನು ಮಾಡ್ತಾರೆ, ಮತ್ತೊಬ್ರು ಶೇರ್ ಮಾಡ್ಕೊತ ಹೋಗ್ತಾರೆ. ಈ ಥರ ಆದಾಗ ಏನಾಗುತ್ತಪ್ಪ ಅಂತಂದ್ರೆ ಸುಳ್ಳು ಸುದ್ದಿ ಹರಡ್ತದೆ. ಸುಳ್ಳು ಸುದ್ದಿ ಹೋಯ್ತಪ್ಪ ಅಂತಂದ್ರೆ ಅದನ್ನ ಎಲ್ಲರೂ ನಂಬ್ಕೊಂಡು ಏನು ಮಾಡ್ತಾರೆ, ಅದೇ ನಿಜ ಐತೆ ಅಂದ್ಕೊಂಡು ಹಿಂದೂ ಮುಸ್ಲಿಮ್ ನೋಡಿ ಏನಪ್ಪ ಅಂದ್ರೆ ಗಲಾಟೆ ಅಂತ ಚರ್ಚಿಸಿರ್ತಾವೆ. ಸೊ ಆದ್ದರಿಂದ ಏನಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾದಾಗ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಎಲ್ಲೇ ಆಗಲಿ ಯಾವುದೊಂದು ಪೋಸ್ಟ್ ಬಂತಪ್ಪ ಅಂದ್ರೆ ಫಸ್ಟ್ ಅದನ್ನು ಏನು ಮಾಡಿರಪ್ಪ ಅಂತಂದ್ರೆ ವೆರಿಫೈ ಮಾಡಬೇಕು. ನಿಮ್ಗೆ ಯಾರೊಬ್ರು ಕಳಿಸಿದಾಗ ವೆರಿಫೈ ಮಾಡಿ ನಿಜ ಆಯಿತು ಸುಳ್ಳು ಆಯಿತು ಮೊದಲು ತಿಳ್ಕೊಬೇಕು. ಅದನ್ನು ತಿಳ್ಕೊಂಡು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನಿಜ ಆಯ್ತಪ್ಪ ಅಂತಂದ್ರೆ ಆಯಿತು ಶೇರ್ ಮಾಡಿರಿ, ಬೇಡ ಇಲ್ಲ. ಬಟ್ ಸುಳ್ಳು ಇತ್ತಪ್ಪ ಅಂತಂದ್ರೆ ಅದಕ್ಕೆ ನೀವು ಯಾವುದೋ ಇದನ್ನು ಕೊಡಕ್ಕೆ ಹೋಗ್ಬೇಡ್ರಿ, ಕೊಡಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಏನಪ್ಪ ಅಂತಂದರೆ ನೀವು ಶೇರ್ ಮಾಡುವಂಥದ್ದು ಏನಪ್ಪ ಅಪೇರಿಸಿವ್ ಇತ್ತಪ್ಪ ಅಂದ್ರೆ ಒಟ್ಟು ಶೇರ್ ಮಾಡೋದು ಮಾಡಕ್ಕೆ ಹೋಗ್ಬೇಡ್ರಿ. ನೀವು ನಿಮ್ಗೆ ಗೊತ್ತಿಲ್ಲದಂಗೆ ಏನಾದ್ರು ಅಪರಾಧಿಗಳು ಆಗ್ಬಿಡ್ತೀರಿ. ಸೊ ಆದ್ದರಿಂದ ಏನಪ್ಪ ಸೋಷಿಯಲ್ ಮೀಡಿಯಾ ಭಾಳ ಇಂಪಾರ್ಟೆಂಟ್ ಇದು ಏನು ಪಾತ್ರವನ್ನು ವಹಿಸ್ತದೆ. ಸೊ ನಮ್ಮ ಇಲಾಖೆ ಕೂಡ ಏನಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಗೆ ಸೋಷಿಯಲ್ ಮೀಡಿಯಾಸ್ ಎಲ್ಲ ಮಾಡ್ಕೊಂಡಿದ್ವಿ. ಯಾರೇ ಏನೋ ಒಂದು ಪೋಸ್ಟ್ ಹಾಕಿದ್ರು ಕೂಡ ಇಮಿಡಿಯೇಟಾಗಿ ನಮ್ಗೆ ಗೊತ್ತಾಗ್ತದೆ. ಆ ಥರ ಏನು ಅಪೇನ್ಸಿವ್ ಇತ್ತಪ್ಪ ಅಂತಂದ್ರೆ ಅವ್ರು ತರಬೇಕು ಒಂದು ಕೇಸ್ ಮಾಡಿ ಒಳಗೆ ಹಾಕ್ತೀವಿ. ಇದು ನಡೆಯಾಕದ ನಮಗೆ ಚಲೋ ಇತ್ತು. ಸೊ ಆದ್ದರಿಂದ ಏನಪ್ಪ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಬಕ್ರೀದ್ ಹಬ್ಬ ಏನು 28ನೇ ತಾರೀಕು ಅಂತ ಹೇಳ್ತಾ ಇದ್ದೀರಿ. ಸೊ 28ನೇ ತಾರೀಕು ಯಾವುದೇ ರೀತಿಯ ಗದ್ದಲ ಗಲಾಟೆ ಇರಲಾರ್ದಂಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ. ಸೊ ನಾವು ಇದಕ್ಕಿಂತ ಮೊದಲು ಮೊಹರಂ ಹಬ್ಬ ಆಗಿರ್ಬೋದು, ಅವನು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ವಿ. ಹೋದ ವರ್ಷ ಇತ್ತು ಮೊಹರಂ ಹಬ್ಬ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ವಿ. ಈ ಹಬ್ಬನ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಯಾವುದೇ ರೀತಿ ಗದ್ದಲ ಗಲಾಟೆ ಆಗಲಾರ್ದಂಗೆ ಹಬ್ಬವನ್ನು ಇದನ್ನು ಎಂಜಾಯ್ ಮಾಡಿರಿ. ಎಲ್ಲರೂ ಏನಪ್ಪ ಅಂತಂದರೆ ನಿಮ್ಮ ದೇವರಿಗೆ ಪ್ರೀತಿ ಪಾತ್ರರಾಗಿ ಸೊ ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ನಾನು ಒಂದು ಆಶಿಸ್ತೀನಿ. ಸೊ ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ